ಬಿಜೆಪಿ ಶತಾಯಗತಾಯ 20ಕ್ಕಿಂತಲೂ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದೆ. ಬರೀ ಬಾಯಿ ಮಾತಿಗೆ ಹೇಳ್ತಾರೆ 28ಕ್ಕೆ 28 ನಮ್ದೇ ಅಂತ. ಆದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಸ್ಪೆಷಲ್ ಎಫರ್ಟ್ ಹಾಕಬೇಕು ಅಂತ ಪ್ರಯೋಗ ಮಿಸ್ ಆಗ್ಲೇಬಾರ್ದು ಅನ್ನೋ ಮೆಸೇಜ್ ಸಿಕ್ಕಿದೆಯಂತೆ. ಯಾವುದು ಕೆಲವು ಕ್ಷೇತ್ರಗಳು ನೋಡ್ತಾ ಹೋಗೋಣ. ಆ 6 ಕ್ಷೇತ್ರಗಳಲ್ಲಿ ಸ್ಪೆಷಲ್ ಎಫರ್ಟ್ ಹಾಕಬೇಕು, ಪ್ರಯೋಗ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅನ್ನೋ ಸಂದೇಶ. ಅದು ಯಾವುದಪ್ಪ ಅಂದ್ರೆ, ಒಂದು ಮೈಸೂರು, ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ಕೊಪ್ಪಳ, ತುಮಕೂರು, ಉಡುಪಿ, ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ವಿಶೇಷ ಹೊತ್ತು ಕೊಡೋದ್ರ ಮುಖಾಂತರ ಇನ್ನುಳಿದಂತೆ 2 ಕ್ಷೇತ್ರಗಳಲ್ಲಿ ಸಂಘದ ನಿಷ್ಠರು ಮತ್ತು ಹಿಂದುತ್ವ ಹಿನ್ನೆಲೆ ಉಳ್ಳಂತವರಿದ್ದಾರೆ. ಸೊ ಆ ಸ್ಪೆಷಲ್ ಕೇರ್ ಕ್ಷೇತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲ ಆಗಬಾರ್ದು ಅಂತ. ಹಾಗೆ ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಪಿಟೇಷನ್ ಬಹಳ ಟಫ್ ಆಗಿದೆ. ಇನ್ನು ಕೊಪ್ಪಳದಲ್ಲಿ ಪಕ್ಷದಲ್ಲೇ ಬಂಡಾಯ ಹೇಳೋ ಮುನ್ಸೂಚನೆ ಕೊಟ್ಟಿದ್ದಾರೆ. ತುಮಕೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಉಡುಪಿ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಹಾಗೆ ಇದೆ. ಹೀಗಿರುವಾಗ ಹೇಗೆ ಅಲ್ಲಿ ಪಕ್ಷವನ್ನ ಮತ್ತಷ್ಟು ಸಂಘಟನೆ ಮಾಡೋದು, ಗೆಲ್ಲೇಬೇಕು ಅನ್ನುವಂತಹ ಒಂದು ಪ್ರಯೋಗಕ್ಕೆ ಮುಂದಾಗ್ತಾ ಇದೆಯಂತೆ. ಹಾಗಾದ್ರೆ ವಿಶೇಷ ಗಮನ ಯಾವ್ಯಾವ ಕ್ಷೇತ್ರಕ್ಕೆ ಮತ್ತು ಯಾಕೆ ನೋಡ್ತಾ ಹೋಗೋಣ. ಮೊದಲಿಗೆ ಮೈಸೂರಲ್ಲಿ ಯದುವೀರ್ ಅವರು, ರಾಜವಂಶಸ್ಥ ಯದುವೀರ್ ಅವರು ನಿಂತ್ಕೊಂಡಿದ್ದಾರೆ, ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ತನ್ನದೇ ಆದ ಸ್ಟ್ರಾಟಜಿ ಬಳಸ್ತಾ ಇದೆ ಅವ್ರನ್ನ ಸೋಲ್ಸೋಕೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು, ಕೊಪ್ಪಳದಲ್ಲಿ ಬಸವರಾಜ್ ಕ್ಯಾವತ್ತೂರ್ ಇದ್ದಾರೆ. ಆದ್ರೆ ಅಲ್ಲಿ ಹಾಲಿ ಸಂಸದರು ಕರಡಿ ಸಂಗಣ್ಣ ಇದ್ರು, ಅವರು ಬೆಂಬಲ ಸೂಚಿಸೋಕೆ ಶತಾಯಗತಾಯ ಒಪ್ತಾ ಇಲ್ಲ. ಬಿಜೆಪಿ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ ಎಲ್ಲಿ, ಕೊಪ್ಪಳದಲ್ಲಿ. ಹಾಗಾಗಿ ಕರಡಿ ಸಂಗಣ್ಣನ ಬೆಂಬಲಿಗರೆಲ್ಲರೂ ಕೂಡ ಬಂಡಾಯ ಹೇಳುವಂತಹ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಕರಡಿ ಸಂಗಣ್ಣ ಕೂಡ. ಅಲ್ಲೂ ಅಸಮಾಧಾನ ಅನ್ನುವಂಥದ್ದು ಭುಗಿಲೇಳ್ತಾ ಇದೆ, ಶಮನ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಉಡುಪಿ ಚಿಕ್ಕಮಗಳೂರು ಕೂಡ ನೋಡ್ತಾ ಹೋಗೋಣ. ಕೊಪ್ಪಳ ಆದ್ಮೇಲೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋಬ್ಯಾಕ್ ಶೋಭಕ ಅಂತ ಆಯ್ತು. ಅದಾದ್ಮೇಲೆ ಇದೀಗ ಅಭ್ಯರ್ಥಿಯನ್ನ ಕಣಕ್ಕಿಳಿಸಾಗಿದೆ. ಅದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಸಂಘದ ನಿಷ್ಠರು ಮತ್ತು ಶಾಂತ ಮನಸ್ಥಿತಿಯವರು, ಬಾಯಿಗೆ ಬಂದಂಗೆಲ್ಲ ಮಾತಾಡಿಲ್ಲ ಇಲ್ಲಿ ತನಕ. ಸೊ ಹಾಗಾಗಿ ಉತ್ತರ ಕನ್ನಡದಲ್ಲೂ ಸಂಘದ ಇನ್ನೊಬ್ಬ ಉತ್ತರ ಕನ್ನಡಕ್ಕೆ ಹೋಗೋದಾದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅಲ್ಲೂ ಕೂಡ ಹಾಲಿ ಸಂಸದರನ್ನ ಕೈ ಬಿಟ್ಟಿದ್ದಾರೆ. ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಅಲ್ಲೂ ಎಫರ್ಟ್ ಹಾಕಬೇಕು ಸ್ಪೆಷಲ್ ಆಗಿ ಅಂತ. ಯಾರು ಕ್ಷೇತ್ರಗಳ ಗೆಲುವಿಗೆ ಅಗತ್ಯವಾದಂತಹ ಎಲ್ಲಾ ಸಂಪನ್ಮೂಲಗಳ ಬಗ್ಗೆಯೂ ಕೂಡ ಸ್ಪೆಷಲ್ ಕೇರ್ ತಗೊಳ್ಳೋದ್ರ ಮುಖಾಂತರ ಇಲ್ಲಿ ಯಾವುದೇ ಕಾರಣಕ್ಕೂ ಇವರಿಗೆ ಆತಂಕ ಇರೋದು ಪಕ್ಷದಲ್ಲೇ ಬಂಡಾಯ ಎದ್ದು ಬಿಟ್ರೆ, ಅಸಮಾಧಾನ ಮುಗಿಲೆದ್ದು ಬಿಟ್ರೆ, ಒಳೇಟು ಬಿದ್ರೆ ಅನ್ನುವ ಆತಂಕ ಇದೆ. ಹಾಗಾಗಿ ಅದು ಯಾವುದು ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸ್ಪೆಷಲ್ ಕೇರ್ ಟಾಸ್ಕ್ ನ ತಗೊಳ್ಳೋಕೆ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರ ಸಮನ್ವಯದೊಂದಿಗೆ ಸಾಧ್ಯ ಅಂತ ಪರಿಗಣನೆಗೆ ತಗೊಂಡಿದ್ದಾರೆ. ಇದೀಗ ಉಡುಪಿ ಚಿಕ್ಕಮಗಳೂರು ನೋಡೋದಾದ್ರೆ ಹಾಲಿ ಸಂಸದರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು, ಬೆಂಗಳೂರು ಕಡೆ ಕಳಿಸಿದ್ರು. ಅಲ್ಲಿ ಇದೀಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಮತ್ತೊಂದು ಕಡೆ ಈಗ ಉತ್ತರ ಕನ್ನಡ ಅಂತ ನೋಡೋದಾದ್ರೆ ಇವರು ಕೂಡ ಇಲ್ಲಿ ತನಕ ಇದ್ದ ಹಾಲಿ ಸಂಸದರಿಗೂ ಈಗಿರುವಂತಹ ಅಭ್ಯರ್ಥಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದ್ರೆ ಮಾತಿನ ವಿಚಾರದಲ್ಲಿ ಇವರು 6 ಸಲ MLA ಆದಂಥವ್ರು, ಒಂದ್ಸಲ ವಿಧಾನಸಭಾಧ್ಯಕ್ಷರಾಗಿರುವಂಥವ್ರು ಯಾರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಸೊ ಅಲ್ಲೂ ಸ್ಪೆಷಲ್ ಎಫರ್ಟ್ ಹಾಕಬೇಕು ಅಂತ. ಮಗದೊಂದು ಕಡೆ ಮೈಸೂರು ಅಂತ ಅಂದಾಗ ಅಲ್ಲಿ ಹಾಲಿ ಸಂಸದರನ್ನ ಕೈ ಬಿಟ್ಟು ಬಹಳ ಅಚ್ಚರಿ ಅಭ್ಯರ್ಥಿ ಎನ್ನುವಂತೆ ರಾಜವಂಶಸ್ಥ ಯದುವೀರ್ ಅವ್ರನ್ನ ತಂದು ನಿಲ್ಲಿಸಿದ್ದಾರೆ. ಸೊ ಇಲ್ಲೂ ಯಾವುದೇ ರೀತಿಯ ಅಸಮಾಧಾನ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಂದ್ರೂ ಕೂಡ ಹಾಲಿ ಸಂಸದರು ಟೈಮ್ ಸಿಕ್ಕಾಗ್ಲೆಲ್ಲ ಎಲ್ಲಿ ಏನ್ ಹೇಳಬೇಕೋ ಅದನ್ನ ಹೇಳಿ ಮುಗಿಸ್ತಾ ಇದ್ದಾರೆ. ಹೀಗಿರುವಾಗ ಇಂತಹ ಕ್ಷೇತ್ರಗಳ ಮೇಲೆ ಸ್ಪೆಷಲ್ ಕಣ್ಣನ್ನ ಇಟ್ಟು ಗೆಲ್ಲಿಸ್ಕೊಳ್ಳೇಬೇಕು ಬಹಳ ಅಂತರದಿಂದ ಅನ್ನುವ ನಡೆಗೆ ಇದೀಗ ರಾಜ್ಯ ಮಟ್ಟದ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಕೂಡ ಮುಂದಾಗಿದ್ದಾರೆ.